ಹಾಯ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾವು ಟ್ರಾವೆಲ್ ಮಾಡಿ ತುಂಬ ದಿನನೇ ಆಗ್ತಾ ಬಂದು ಆಲ್ಮೋಸ್ಟ್ ಲೈಕ್ 2 ಮಂತ್ಸಿಂದ ಎಲ್ಲೂ ಓಡಾಡಿರಲಿಲ್ಲ. ಸೊ ಡಿಸೆಂಬರ್ ಜನವರಿಲಿಲ್ಲ ತುಂಬ ಟ್ರಾವೆಲ್ ಮಾಡಿ ತುಂಬ ಕಡಿಮೆ. ಬಟ್ ನೆವರ್ದಲೆಸ್ ನಾವು ಇವತ್ತು ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಿಗೆ. ಚಿಕ್ಕಮಂಗ್ಳೂರು ಹತ್ರ ಒಂದು ಒಳ್ಳೆ ಪ್ಲಾಂಟೇಷನ್, ಒಂದು ಹೋಮ್ ಸ್ಟೇ ಇದೆ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಸಹ ಇದೆ ಅದು. ಆಮೇಲೆ ಇದರೊಳಗಡೆ ಜೀಪ್ ರೈಡ್ ಸಹ ಇರುತ್ತೆ ಮತ್ತು ಒಂದು ಪ್ರೈವೇಟ್ ವಾಟರ್ ಫಾಲ್ಸ್ ಇದೆ. ಸಮ್ಮರಲ್ಲಿ ಹೋಗಿದ್ರೆ ನಿಮಗೆ ಅಲ್ಲಿ ಸಿಗೋಂಥ ವೈಬೇ ಬೇರೆ. ಮಾನ್ಸೂನಲ್ಲಿ ಒಂಥರ ವೈಬ್ ಸಿಕ್ಕಿದ್ರೆ ಪ್ರತಿ ಕ್ಲೈಮೇಟ್ಗೂ ಚಿಕ್ಕಮಂಗ್ಳೂರು ಅದಕ್ಕೆ ಆದಂಥ ಚೇಂಜಸ್ ಆಗ್ತಾ ಇರುತ್ತೆ. ಆಮೇಲೆ ಬುಕ್ಕಿಂಗ್ ಮಾಡಬೇಕು ಅಂದರೆ ಬುಕ್ಕಿಂಗ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಸ್ಕ್ರೋಲ್ ಆಗ್ತಾ ಇದೆ, ನೀವು ಬೇಕಂದರೆ ಬುಕ್ ಮಾಡ್ಕೋಬೋದು. ನಾವು ಆಲ್ರೆಡಿ ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಕೊಟ್ಟಿದ್ದೀವಿ, ಇನ್ನೇನು ಹತ್ತಿರದಲ್ಲೇ ಇದೆ. ಇನ್ನು ರೀಚ್ ಆಗೋಕ್ಕೆ ಬೆಂಗಳೂರಿಂದ ಅಂದರೆ ಒಂದು 4.5 to 5 hours ಆಗುತ್ತೆ. ಬೆಂಗಳೂರು ಸಿಟಿಯಿಂದ ಆಲ್ಮೋಸ್ಟ್ ಲೈಕ್ 250 to 280 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಬೆಂಗಳೂರನ್ನ ಶುರು ಮಾಡಿದ್ದು ಅರೌಂಡ್ 7 o'clockಗೆ ಬೆಂಗಳೂರಿಂದ ಹೊರಟ್ವಿ. ಆಮೇಲೆ ಬರ್ತಾ ಆನ್ ದಿ ವೇ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇದನ್ನ ಬರಬೇಕು ಅಂತಂದರೆ, ಇಷ್ಟೇಗೆ ಹೋಗಬೇಕು ಅಂತಂದರೆ ಬೆಂಗಳೂರು, ಹಾಸನಿಂದ ಬೇಲೂರಿಂದ ಬರ್ಬೋದು. ನಾನು ಆಲ್ರೆಡಿ ಹೇಳ್ದಂಗೆ 4.5 hours. ಆಮೇಲೆ ಫೋಟೋಸಲ್ಲೆಲ್ಲ ನೋಡಿದಾಗ ನಮಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ವೀಕೆಂಡ್ ಒಂದು ಪರ್ಫೆಕ್ಟ್ ಆಗಿರುತ್ತೆ ನೀವೇನೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಹೋದರೆ ಅಂತ. ಸೊ ಬುಕ್ಕಿಂಗ್ ಲಿಂಕು ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀನಿ ಅಂತಂದೆ. ಗೂಗಲ್ ಮ್ಯಾಪ್ ಲಿಂಕು ಸಹ ಹಾಕಿರ್ತೀನಿ, ಎಲ್ಲ ಪಿನ್ ಮಾಡಿರ್ತೀನಿ. ಸೊ ಬನ್ನಿ ನಮ್ಮ ವಿಡಿಯೋನ ಇವಾಗ ಶುರು ಮಾಡೋಣ. ನಾವಿವಾಗ ಚಿಕ್ಕಮಂಗ್ಳೂರಲ್ಲಿರೋ ಆಲ್ದೂರು ಅಂತ ಒಂದು ಜಾಗದಲ್ಲಿದ್ದೀವಿ. ಇಲ್ಲೇ ಹತ್ತಿರದಲ್ಲಿ ಒಂದು ರಂಗನ ಬೆಟ್ಟ ಅಂತ ಇದೆ. ಇದನ್ನ ರಂಗಸ್ವಾಮಿ ಬೆಟ್ಟ ಅಂತ ಹೇಳ್ತಾರೆ, ಆ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಹೇಳ್ತಾರೆ, ಮತ್ತು ರಂಗನ ಬೆಟ್ಟ ಅಂತಲೂ ಹೇಳ್ತಾರೆ. ಗೂಗಲ್ ಮ್ಯಾಪಲ್ಲಿ ರಂಗನ ಬೆಟ್ಟ ಅಂತ ಯಾರೋ ಒಬ್ಬರು ಪಿನ್ ಮಾಡಿದ್ದಾರೆ ಈ ಲೊಕೇಶನ್ನು. ಇದು ಆಲ್ರೆಡಿ ಒಂದು ಸಲ ಹೋಗಿದ್ವಿ, ಅವಾಗ ನಮ್ಮ ಹತ್ರ ಡ್ರೋನೆಲ್ಲ ಇರಲಿಲ್ಲ. ಬ್ಯೂಟಿಫುಲ್ ಪ್ಲೇಸ್ ಇದು, ಆಫ್ ಬೀಟ್ ಲೊಕೇಶನ್. ತುಂಬ ಜನ ಗೊತ್ತಿಲ್ಲ, ಮುಳ್ಳಯ್ಯನಗಿರಿ ಈ ಥರದ್ದೆಲ್ಲ ನೋಡ್ಕೊಂಡು ಹೋಗ್ತಾರೆ, ಬಟ್ ಇಂಥ ಸೀನಿಕ್ ಆಗಿರೋ ಜಾಗ ಇದೆ ಅಂತ ಗೊತ್ತಿಲ್ಲ. ಅದರಲ್ಲೂ ನೀವು ಎಸ್ಪೆಷಲಿ ಮಾರ್ನಿಂಗ್ ಈವ್ನಿಂಗ್ ಬಂತಂದರೆ ಅಲ್ಲಿ ಸಿಗೋಂಥ ಎನ್ವೈರನ್ಮೆಂಟು ಮತ್ತು ಅಲ್ಲಿ ಸಿಗೋಂಥ ವ್ಯೂನೇ ಬೇರೆ. ದೊಡ್ಡ ದೊಡ್ಡ ಕಾಡು ಮರದ ಮತ್ತು ಏನು ಕಾಫಿ ಪ್ಲಾಂಟೇಷನ್ ಮಧ್ಯದಲ್ಲಿದೆ ಬೆಟ್ಟನೂ ಅಷ್ಟೇ ಸುಂದರವಾಗಿದೆ. ಬನ್ನಿ, ಆಲ್ದೂರಿಂದ ಒಂದು 8 to 10 ಕಿಲೋಮೀಟರ್ಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಚಿಕ್ಕಮಂಗ್ಳೂರಿಂದ ಒಂದು 15 to 20 ಕಿಲೋಮೀಟರ್ಸ್ ಆಗ್ಬೋದು. ಈಗ ನಮ್ಮ ಸ್ಟೇಗೂ ತುಂಬಾ ಹತ್ತಿರ ಇದೆ ನಾವು ಉಳ್ಕೊಂಡ್ರೆ ಸ್ಟೇಗೂ. ಸೊ ಬನ್ನಿ ರಂಗನ ಬೆಟ್ಟನ ನೋಡ್ತಾ ಹೋಗೋಣ. ನಾವೀಗ ರಂಗನ ಬೆಟ್ಟ ಬೇಸಿಗೆ ಬಂದಿದ್ದೀವಿ. ಇಲ್ಲಿ ಎಡಗಡೆ ಕಾಣಿಸ್ತಿರೋಂಥದ್ದು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಆಮೇಲೆ ಯಾರೂ ಜನ ಇಲ್ಲ, ಒಂದೇ ಒಂದು ವೆಹಿಕಲ್ ಇದೆ, ಯಾರೋ ಬಂದಿದ್ದಾರೆ ಅನಿಸುತ್ತೆ. ನಾವು ಆಗಲೇ ಬಂದಾಗ ಇನ್ನೊಂದು ವೆಹಿಕಲ್ ಇತ್ತು, ಸೊ ಮೋಸ್ಟ್ಲಿ ಹೋಗಿರ್ಬೋದು. ಸೊ ಐಡಿಯಲಿ ನಾನು ಹೇಳ್ದಂಗೆ ಬೆಳಗ್ಗೆ ಇಲ್ಲ ಅಂದರೆ ಸಂಜೆ ಬಂದರೆ ಒಳ್ಳೆಯದು. ಒಂದು 5 to 10 minutes ಹತ್ತಿದ್ರೆ ಸಿಗೋವಂಥ ದೇವಸ್ಥಾನ ಇದು. ಅಂದರೆ ಕೇವ್ ಟೆಂಪಲ್ ಇದೆ ಮೇಲ್ಗಡೆ, ರಂಗನಾಥ ಸ್ವಾಮಿದು ಒಂದು ಗುಹೆ ಒಳಗಡೆ ಇರೋಂಥ ರಂಗನಾಥ ಸ್ವಾಮಿ ದೇವಸ್ಥಾನ. ಬನ್ನಿ ಎತ್ಕೊಂಡು ಹೋಗೋಣ. ಆಮೇಲೆ ಚಪ್ಪಲಿ ಇಲ್ಲೇ ಬಿಡಬೇಕು, ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ಇಲ್ಲೇ ಬಿಟ್ಟು ಹೋಗಬೇಕು ಅಂತ. ಹತ್ತಕ್ಕೂ ಅಷ್ಟೇ ಸ್ವಲ್ಪ ಸ್ಟೀಪ್ ಇದೆ ಒಂದೊಂದು ಮೆಟ್ಲು, ಬಟ್ ತುಂಬ ಏನು ಡಿಫಿಕಲ್ಟ್ ಟಾಸ್ಕ್ ಅಲ್ಲ. ಈ 8 to 10 ನಿಮಿಷದಲ್ಲಿ ಆರಾಮಾಗಿ ಹತ್ಬೋದು, ಕೂಲಾಗಿ ಹತ್ಬೋದು. ಇವನ್ ಚಿಕ್ಕ ಮಕ್ಕಳು ಸಹ ಹತ್ಬೋದು. ಬನ್ನಿ ಮೇಲೆ ಹೋಗೋಣ. ಈಗ ಜಸ್ಟ್ ಬೆಟ್ಟಕ್ಕೆ ರೀಚ್ ಆದ್ವಿ. ಇದು ಫುಲ್ ಗುಹೆ ಥರ ಇದೆ. ಗುಹೆ ಒಳಗಿಂದ ಹೋಗಿ ಆ ಕಡೆ ಇನ್ನೊಂದು ಬಾಗಿಲು ಬರುತ್ತೆ, ಸೊ ಆ ಕಡೆಯಿಂದ ಬರ್ತೀವಿ. ಆ್ಯಂಡ್ ಈಗ ನಾವು ಬಂದಿರೋದು 2 o'clock ಆಗಿದೆ. ಸೊ ಉರಿ ಬಿಸಿಲು, ಅಲ್ಲಿ ಒಂದು ಸ್ಟ್ರೆಚ್ ಮಾತ್ರ ಮರ ಏನೂ ಇಲ್ಲ. ಕಾಲಂತೂ ದಗ ಅಂತ ಉರಿಯುತ್ತೆ, ಫಾಸ್ಟಾಗಿ ಬಂದ್ಬಿಡ್ಬೇಕಾಗತ್ತೆ. ಬಟ್ ಇಲ್ಲಿ ಬಂದಮೇಲೆ ಫುಲ್ ಕೂಲಾಗಿದೆ. ಸೊ ಇದು ನಿಮಗೆ ಮಾರ್ನಿಂಗ್ ಇಲ್ಲ ಸಂಜೆ 4 o'clock ಅಷ್ಟೊತ್ತಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಜಾಗ. ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಈ ಜಾಗಕ್ಕೆ. ಆಲ್ರೆಡಿ ಒಂದು 2 or 3 years ಬ್ಯಾಕ್ ಒಂದ್ಸರಿ ಬಂದಿದ್ವಿ, ಅವಾಗ ನಮ್ಮ ಹತ್ರ ಡ್ರೋನ್ ಇರಲಿಲ್ಲ. ಈಗ ಡ್ರೋನ್ ವ್ಯೂ ಕೂಡ ನೀವು ನೋಡ್ತೀರಾ, ತುಂಬ ಇಷ್ಟ ಆಗಿ ಸೆಕೆಂಡ್ ಟೈಮ್ ಕೂಡ ಬಂದಿದ್ದೀವಿ. ಇಲ್ಲಿ ಒಳಗಡೆನೂ ಅಷ್ಟೇ ತುಂಬ ಕೂಲಾಗಿದೆ, ಒಂದು ದೇವಸ್ಥಾನ ಇದೆ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ ನಿಮಗೆ, ಅದು ಫುಲ್ ಡೆಡಿಕೇಟೆಡ್ ವಿಡಿಯೋ ನಮ್ಮ ಚಾನಲಲ್ಲಿದೆ, ಆ ಲಿಂಕ್ ಕೂಡ ಹಾಕಿರ್ತೀವಿ. ಮುಂಚೆ ಬಂದು ವಿಸಿಟ್ ಮಾಡಿದ್ದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ ಫುಲ್ ವಿಡಿಯೋ ಬೇಕಂದರೆ. ಬನ್ನಿ ಒಳಗಡೆ ಹೋಗೋಣ. ಸೊ ಇದೇ ಎಂಟ್ರೆನ್ಸು, ಫುಲ್ ಕತ್ಲೆ ಇದೆ, ಯಾರೂ ಇಲ್ಲ ಪೂಜೆ ಮಾಡೋಕ್ಕೆ. ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಒಳಗಡೆ ಎಲ್ಲ ಫುಲ್ ಪ್ರಶಾಂತವಾಗಿದೆ. ಇಲ್ಲಿ ಒಂದು ಗುಡಿ ಇದೆ ದೇವ್ರದ್ದು, ರಂಗನಾಥ ಸ್ವಾಮಿ ಪೂಜೆ ನಡೆಯುತ್ತೆ ಇಲ್ಲಿ. ಸೊ ಟೈಮಿಂಗ್ಸ್ ಗೊತ್ತಿಲ್ಲ, ಬಟ್ ಓಪನ್ ಇರುತ್ತೆ ಇಷ್ಟು.
ಆರಾಮಾಗಿ ಬಂದು ವಿಸಿಟ್ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂಲಾಗಿ ಬೆಂಡೆ ಮಧ್ಯದಲ್ಲಿ ಕೂತ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ಒಂದು ಬಾಗಿಲಿದೆ, ಸೊ ಇಲ್ಲಿಂದ ಆಚೆಗೆ ಹೋಗ್ಬೋದು. ಇಲ್ಲೂ ಕೂಡ ನಿಮಗೆ ವ್ಯೂ ಕಾಣಿಸುತ್ತೆ. ಈ ಸೈಡಿಂದನೂ ನಾವು ಫ್ರಂಟಿಗೆ ಬರಬಹುದು. ಇದು ಚೆನ್ನಾಗಿದೆ, ಯಾ ನೈಸ್. ಬಟ್ ಫುಲ್ಲು ಬಕ್ಕೊಂಡು ಹೋಗಬೇಕು. ಚೆನ್ನಾಗಿದೆ. ಇಲ್ಲೊಂದು ಸ್ಟೆಪ್ಸ್ ಕೂಡ ಇದೆ ಮೇಲ್ಗಡೆಗೆ ಹೋಗೋದಕ್ಕೆ. ಎಸ್, ಇಲ್ಲಿ ನಿಂತ್ಕೊಂಡು ಒಳ್ಳೆ ಫೋಟೋಸ್ ತೆಕ್ಕೋಬೋದು ನೀವು. ಸೂರ್ಯ ಚೆನ್ನಾಗಿ ಕಣ್ಣಿಗೆ ಹೊಡಿತಾ ಇದ್ದಾನೆ. ಇಟ್ಸ್ ನೈಸ್ ಪ್ಲೇಸ್ ಮಾತ್ರ. ನೀವು ಈ ಕಡೆ ಬಂದರೆ ಆಲ್ದೂರ್ ಕಡೆ ಒನ್ ಟೈಮ್ ವಿಸಿಟ್ ಮಾಡಿ ಹೋಗಿ, ತುಂಬ ಚೆನ್ನಾಗಿದೆ. ಬಟ್ ಬಂದಾಗ ಪ್ಲಾಸ್ಟಿಕ್ ಎಲ್ಲ ತರೋದು ಅಥವಾ ತಂದರೂ ಇಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ, ಸೊ ಡಸ್ಟ್ಬಿನ್ಗೆ ಹಾಕಿ. ಯಾಕೆಂದರೆ ನೇಚರ್ ಕಾಪಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಸೊ ಅಷ್ಟೇ. ಸೊ ನೈಸ್ ಪ್ಲೇಸ್. ಇವಾಗ ತಾನೇ ಎಸ್ಟೇಟ್ ರೀಚ್ ಆಗಿದ್ದೀವಿ, ಹೋಗೋಣ ಬನ್ನಿ. ತುಂಬ ಲೇಟ್ ಆಗಿದೆ, ಸೊ ನಾವು ತುಂಬ ಬ್ರೇಕ್ ಕೊಟ್ಕೊಂಡೆಲ್ಲ ಬಂದ್ವಿ. ಸೊ 4 PM ಇವಾಗ. ಚೆಕ್ಕಿನ್ ಆ್ಯಕ್ಚುಲಿ 1 o'clock ಇತ್ತು. ಸೊ ನಾವೆಲ್ಲ ಹೋಗಿ ಲೇಟಾಗಿ ಬಂದ್ವಿ, ಹಾಗಾಗಿ ನಾವು ಲೇಟ್ ಚೆಕ್ಕಿನ್ ಆಗ್ತಾಯಿದ್ವಿ. ಲಂಚ್ ಅಲ್ಲೇ ಮಾಡ್ಕೊಂಬಂದ್ವಿ. ಸೊ ಇವತ್ತು ರಾತ್ರಿ ಊಟ ಮತ್ತು ನಾಳೆ ಬ್ರೇಕ್ಫಾಸ್ಟ್ ಎಲ್ಲ ನೋಡೋಣ. ಆಮೇಲೆ ಒಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ಎಲ್ಲ ಇದೆಯಂತೆ, ಹಾಗೆ ರೂಮ್ ಎಲ್ಲ ನೋಡೋಣ ಬನ್ನಿ. ಇವಾಗ ತಾನೇ ಹೋಮ್ ಸ್ಟೇ ರೀಚ್ ಆಗಿದ್ದೀವಿ. ಬರ್ತಾ ಆಫ್ ರೋಡ್ ಬರುತ್ತೆ, ತುಂಬಾ ಚೆನ್ನಾಗಿತ್ತು ಆಫ್ ರೋಡು. ಆಮೇಲೆ ಒಂದು ಸ್ವಲ್ಪ ವೆಹಿಕಲ್ ವಿತ್ ಗುಡ್ ಗ್ರೌಂಡ್ ಕ್ಲಿಯರೆನ್ಸ್ ಇರೋ ಇನ್ನೂ ತುಂಬ ಚೆನ್ನಾಗಿ ಬರ್ಬೋದು. ನಮ್ಮ ಕಾರ್ಗೆ ಏನು ಅಂತರ ಏನು ತೊಂದರೆ ಏನು ಆಗಲಿಲ್ಲ, ಸೊ ಈಸಿಯಾಗಿ ಕಮಿಟ್ ಮಾಡ್ಕೊಂಬರ್ಬೋದು. ಈ ಎಸ್ಟೇಟಲ್ಲಿ ಒಂದು ವಿಲ್ಲಾ ಮುಂದೆ ನಿಂತಿದ್ದೀನಿ. ಲೆಫ್ಟಲ್ಲಿ ಕಾಣಿಸೋ ಅಂಥದ್ದು 1 BHK ವಿಲ್ಲಾ, ಮತ್ತು ಪಕ್ಕದಲ್ಲಿ ಕಪ್ಪಲ್ಗೆ ರೂಮ್ ಇದೆ. ಸೊ ಇಲ್ಲಿ 5 ಜನ ಆಕ್ಯುಪೆನ್ಸಿ ಇದೆ, ಮತ್ತು ಪಕ್ಕದಲ್ಲಿ ಸಪ್ರೇಟ್ ಕಪ್ಪಲ್ಗೆ ಅಂತ ಹೇಳ್ಬಿಟ್ಟು 2 ಆಕ್ಯುಪೆನ್ಸಿ ಸಪ್ರೇಟಾಗಿ ರೂಮ್ ಇದೆ ಈ ವಿಲ್ಲಾದಲ್ಲಿ. ಸೊ ಬನ್ನಿ ಒಳಗಡೆ ತೋರಿಸ್ತೀನಿ. ಸೊ ಹಿಂದ್ಗಡೆ ಎಲ್ಲ ನೋಡ್ಬೋದು, ಒಳ್ಳೆ ಚೆನ್ನಾಗಿದೆ. ಒಳ್ಳೆ ಪ್ಲಾಂಟೇಶನ್ ಮಧ್ಯದಲ್ಲಿದ್ದೀವಿ ನಾವು, ಒಳ್ಳೆ ಹಿಲ್ ಟಾಪ್ ಮೇಲೆ ಇದ್ದೀವಿ. ಸೊ ಬನ್ನಿ ಒಳಗಡೆ ತೋರಿಸ್ತೀನಿ ಏನೇನಿದೆ ಅಂತ. ಸೊ ಎಂಟ್ರೆನ್ಸಲ್ಲಿ ಸಿಟ್ಔಟ್ ಇದೆ, ಕ್ಯಾಂಪ್ ಫೈರ್ಗೆ ಇಲ್ಲೇ ಇದು ಮಾಡಿದ್ದಾರೆ, ಅರೇಂಜ್ಮೆಂಟ್ ಮಾಡಿದ್ದಾರೆ. ಆಮೇಲೆ ಇಲ್ಲೊಂದು ಸ್ವಿಂಗ್ ಸಹ ಇದೆ, ಇಲ್ಲೂ ಸಹ ಕೂತ್ಕೊಂಡು ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ಈಗ ಒಳಗಡೆ ಬನ್ನಿ ತೋರಿಸ್ತೀನಿ. ಈ ಎಸ್ಟೇಟ್ ಸ್ಟೇನಲ್ಲಿರೋಂಥ ನಾನು ಈ ವಿಲ್ಲಾದ ಒಳಗಡೆ ಬಂದಿದ್ದೀನಿ. ಸೊ ನಾನು ಆಲ್ರೆಡಿ ಹೇಳಿದೆ ಪಕ್ಕದಲ್ಲಿರೋದು ಕಪ್ಪಲ್ಗೆ ಅಂತ. ಇದು 3+2 5 ಮೆಂಬರ್ಸ್ಗೆ ಆಕ್ಯುಪೆನ್ಸಿ ಇರೋಂಥದ್ದು. ಸೊ ಇಲ್ಲಿ ಡೈನಿಂಗ್ ಟೇಬಲ್ ಇದೆ, ನೀವು ನೋಡ್ಬೋದು. 3+2 4+2 6 ಮೆಂಬರ್ಸ್ಗೆ ಡೈನಿಂಗ್ ಟೇಬಲ್ ಇದೆ. ಆಮೇಲೆ ರೆಫ್ರಿಜಿರೇಟರ್ ಸಹ ಇಟ್ಟಿದ್ದಾರೆ. ಸೊ ಚಿಲ್ಡಾಗಿರಲಿ ಅಂತ ಬೇಕಾದ್ರೆ ವರ್ಕಿಂಗಲ್ಲಿರೋಂಥ ರೆಫ್ರಿಜಿರೇಟರ್ ಇದೆ, ಇದನ್ನು ಸಹ ನೀವು ಯೂಸ್ ಮಾಡ್ಕೊಬೋದು. ಸೊ ಇದು ಲಿವಿಂಗ್ ಏರಿಯಾ, ಇದು ಡೈನಿಂಗ್ ಏರಿಯಾ, ಇದು ಲಿವಿಂಗ್ ಏರಿಯಾ. ಸೊ ಇಲ್ಲಿ ಒಂದು 3 ಸೀಟರ್ ಸೋಫಾ ಇದೆ, ಆ ಕಡೆ ಈ ಕಡೆ ಬೆಡ್ ಸಹ ಹಾಕಿದ್ದಾರೆ. ಇಲ್ಲಿ 2 ಮೆಂಬರ್ಸ್ ಮಲಗ್ಬೋದು, ಒಳಗಡೆ 3 ಮೆಂಬರ್ಸ್ ಮಲಗುವಂಥ ಜಾಗ ಇದೆ. ಟಿ ವಿ ಎಲ್ಲ ಫಂಕ್ಷನಲ್ ಟಿ ವಿ ಇದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈಗ 3 ಅಂದರೆ ಇದ್ರೊಳಗಡೆ ಇರೋಂಥ ಈ ಬೆಡ್ರೂಮ್ ತೋರಿಸ್ತೀನಿ, ಬನ್ನಿ ನೋಡೋಣ ಅದನ್ನ. ಈಗ ಇವ್ರ ಎಸ್ಟೇಟಲ್ಲೇ ಬೆಳೆದಿರೋಂಥ ಅರೇಬಿಕಾ ಕಾಫಿ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಅನ್ನಿಸ್ತು. ಯೂಶ್ವಲಿ ನಾನು ಟೀ ಕುಡಿಯೋದು, ಬಟ್ ಇವತ್ತು ಕಾಫಿ ಟ್ರೈ ಮಾಡಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸನ್ಸೆಟ್ ತುಂಬ ಚೆನ್ನಾಗಿರುತ್ತಂತೆ, ಒಂದು ಒಳ್ಳೆ ಪ್ಲೇಸ್ ಇದೆ ಇಲ್ಲಿ ಪಕ್ಕದಲ್ಲೇ. ಸೊ ಸನ್ಸೆಟ್ ಸಹ ನೋಡೋಣ. ಆಮೇಲೆ ಇದರಲ್ಲಿ ಒಂದು ಸಣ್ಣ ವಾಟರ್ ಫಾಲ್ಸ್ ಇದೆ ಅಂತೆಲ್ಲೂ ನಾವು ಕೇಳಿದ್ವಿ, ಅದನ್ನು ಬೆಳಗ್ಗೆ ತೋರಿಸ್ತೀವಿ. ಮತ್ತು ಬೆಳಗ್ಗೆ ವೈಬು ಫಾಗ್ ಇರುತ್ತೆ ಏನೋ ನನಗೂ ಐಡಿಯಾ ಇಲ್ಲ, ಯಾಕಂದರೆ ನಾವು ಬಂದಿರೋದು ಪೀಕ್ ಏನೋ ಸಮ್ಮರು. ಸೊ ಅದನ್ನು ನೋಡೋಣ. ಸೊ ಆಗಿನ ಕಾಲದ ಹಿತ್ತಾಳೆ ಪಾತ್ರೆ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ನಮ್ಗೆ ತುಂಬ ಇಷ್ಟ ಆಗಿದೆ ಏನಂದರೆ ಒಳ್ಳೆ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ. ಸುತ್ತಲೂ ಒಳ್ಳೆ ಕಲರ್ಫುಲ್ ಆಗಿರೋಂಥ ಪ್ಲ್ಯಾಂಟ್ಸ್ ಆಗಿರ್ಬೋದು, ಕಲರ್ಫುಲ್ ಆಗಿರೋಂಥ ಫ್ಲವರ್ಸ್ಗಳನ್ನೆಲ್ಲ ತುಂಬ ಹಾಕಿದ್ದಾರೆ. ಪರ್ಸ್ನಲಿಗೆ ತುಂಬ ಇಷ್ಟ ಇದೆಲ್ಲ ಬಂದರೆ. ಸೊ ನೀವೇನಾದ್ರು ಒಂದು ಒಳ್ಳೆ ಬಜೆಟಲ್ಲಿ ಏನಾದ್ರು ಒಂದು ಒಳ್ಳೆ ಪ್ಲಾಂಟೇಶನ್ ಸ್ಟೇನ್ ಏನಾದ್ರು ನೋಡ್ತಾ ಇದ್ದರೆ, ಐ ಥಿಂಕ್ ಇದನ್ನ ನೀವು ಈ ಕಣ್ಮುಚ್ಕೊಂಡು ಆಫ್ ಮಾಡ್ಬೋದು ಅನಿಸುತ್ತೆ. ಬನ್ನಿ ರೂಮ್ ತೋರಿಸ್ತೀನಿ. ನಾವು ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿರೋ ರೂಮ್ ಇದೇನೆ ಇವತ್ತು. ಸೊ ಇಲ್ಲಿ ಬೆಡ್ ಇದೆ, ಮತ್ತು ಇಲ್ಲಿ ಹ್ಯಾಂಗರ್ಸ್ ಇಟ್ಟಿದ್ದಾರೆ. ಆಮೇಲೆ ಈ ಕಡೆಗೆ ಎಸ್ಟೇಟ್ ಕಾಣಿಸುತ್ತೆ ತೆಗೆದ್ರೆ. ಈ ಕಡೆ ಒಂದು ಮಿರರ್ ಇದೆ, ಮತ್ತು ಈ ಕಡೆ ಒಂದು ಸಿಂಗಲ್ ಸೀಟರ್ ಸೋಫಾ ಇದೆ. ಸೊ ಇಲ್ಲೂ ಸಹ ಸೋಫಾ ಆರ್ ಬೆಡ್ ಥರ ಬೆಡ್ ಥರ ಯೂಸ್ ಮಾಡ್ಕೋಬೋದು. ಸಿಂಪಲ್ ಆಗಿದೆ, ಐ ಥಿಂಕ್ ಜಸ್ಟಿಫೈ ಮಾಡುತ್ತೆ.
ಅಂದರೆ ಆರಾಮಾಗಿ ಬಂದು ಸ್ಟೇ ಮಾಡೋಕ್ಕೆ ಇಟ್ ವಿಲ್ ಜಸ್ಟಿಫೈ ಇಟ್. ಹೀಗೆ ಮುಂದೆ ಹೋದರೆ ಬಾತ್ರೂಮ್ ಸಹ ಇದೆ. ಸೊ ಬನ್ನಿ ನೋಡೋಣ ಬಾತ್ರೂಮ್ ಹೇಗಿದೆ ಅಂತ. ನಾನು ಆಲ್ರೆಡಿ ಅವಾಗಲೇ ಚೆಕ್ ಮಾಡಿದೆ ಬರ್ತಿದ್ದಂಗೆ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸೊ ವೆಸ್ಟರ್ನ್ ಕಮೋಡ್ ಇದೆ, ಸಿಂಕ್ ಇದೆ ವಿತ್ ಮಿರರು, ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಈ ವಿಲ್ಲಾದಲ್ಲಿ ಇನ್ನೊಂದು ರೂಮ್ ಇದೆ, ಕಪಲ್ಗೆ ಅಂತ ಸಪ್ರೇಟ್ ರೂಮ್ ಇದೆ ಅಂತ ಅವಾಗಲೇ ಹೇಳಿದ್ವಿ. ಆ ರೂಮ್ ಮುಂದೆ ನಿಂತಿದ್ದೀನಿ ನನಗೆ. ಸೊ ಇಲ್ಲೂ ಕೂಡ ಸಪ್ರೇಟ್ ಜಾಗ ಇದೆ ನಿಮಗೆ ಕೂತ್ಕೊಳ್ಳೋದಕ್ಕೆ, ಫುಲ್ ಗಾರ್ಡನ್ ಕಾಣಿಸುತ್ತೆ. ಆ್ಯಂಡ್ ನಿಮ್ಗೆ ಊಟನೂ ಅಷ್ಟೇ ನಿಮಗೆ ಸಪ್ರೇಟಾಗೇ ಇಲ್ಲಿ ಸರ್ವ್ ಮಾಡ್ತಾರೆ ಬೇಕು ಅಂತಂದರೆ. ಸೊ ಇದು ರೂಮು ಎಂಟ್ರೆನ್ಸು, ಬನ್ನಿ ಒಳಗಡೆ ತೋರಿಸ್ತೀನಿ. ಸೊ ಈ ರೂಮು ಅಷ್ಟೇ ಕ್ಲೀನಾಗಿದೆ ಆ್ಯಂಡ್ ಹಸ್ಬೆಂಡ್ ವೈಫ್ ಒಂದು ಕಿಡ್ ಆರಾಮಾಗಿ ಮಲ್ಕೋಬೋದು. ಇದು ಕಿಂಗ್ ಸೈಜ್ ಕಾಟ್ ಇದೆ ಆ್ಯಂಡ್ ರೂಮು ಅಷ್ಟೇ ಕೋಸಿಯಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಈ ಕಡೆ ಲಗೇಜ್ ಇಟ್ಕೊಳ್ಳೋಕ್ಕೂ ಅಷ್ಟೇ ಲಗೇಜ್ ರ್ಯಾಕ್ ಇದೆ, ಹ್ಯಾಂಗರ್ಸ್ ಇದೆ, ನೈಸ್. ಒಂದು 5ಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಪ್ರೇಟಾಗೇ ಇರುತ್ತೆ, ತೋರಿಸ್ತೀನಿ ಬನ್ನಿ. ಎಸ್, ಬಾತ್ರೂಮು ಅಷ್ಟೇ ಕ್ಲೀನಾಗಿ ಚೆನ್ನಾಗಿದೆ. ಓಕೆ, ಡೀಸೆಂಟಾಗಿ ಸ್ಪೇಸ್ ಕೂಡ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇನ್ ಥಿಂಗ್ ಅದೇ ಅಲ್ಲ, ಬಾತ್ರೂಮ್ದು ಚೆನ್ನಾಗಿದೆ. ಬಂದರೆ ಆಲ್ಮೋಸ್ಟ್ ಮೇಜರ್ ಟೂರಿಸ್ಟ್ ಸ್ಪಾಟ್ಸ್ಗೆಲ್ಲ ತುಂಬ ಹತ್ತಿರ ಇದೆ ಇದು. ಮುತ್ತೋಡಿ ಫಾರೆಸ್ಟ್ಗೆ ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಹೋದರೆ ಮುತ್ತೋಡಿ ಫಾರೆಸ್ಟ್ ನೀವು ಅಲ್ಲಿ ಬಂದಾಗ ಸಫಾರಿ ಸಹ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಬಂದರೆ. ಆಮೇಲೆ ಖಂಡಿಯ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅದ್ರ ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಮಾರ್ಕಂಡೇಯ ಟೆಂಪಲ್ ಇದೆ. ಆಮೇಲೆ ರಂಗನ ಬೆಟ್ಟ ಇದೆ, ಇಲ್ಲಿಂದ 26 ಕಿಲೋಮೀಟರ್ಸ್, ಅದು ಆನ್ ದಿ ವೇನೇ ಬರ್ತಾನೆ ಸಿಗುತ್ತೆ. ಒಂದು 8 ಕಿಲೋಮೀಟರ್ಸ್ ಒಳಗಡೆ ಹೋಗ್ಬೇಕಷ್ಟೇ. ಐ ಥಿಂಕ್ ಇಲ್ಲಿ ಬಂದಾಗ ನಿಮ್ಮ ಏನು ನೀವು ಅಂದ್ಕೊಂಡಿರ್ತೀರ ಒಂದು ಟೂರ್ ಪ್ಯಾಕೇಜು, ಸೊ ಇಷ್ಟನ್ನೆಲ್ಲ ಕವರ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಈ ಸ್ಟೇಯಿಂದ 100 ಮೀಟರ್ಸ್ ನಾವು ಬಂದರೆ ಒಂದು ಬ್ಯೂಟಿಫುಲ್ ಸನ್ಸೆಟ್ ಪಾಯಿಂಟ್ ಕಾಣಿಸುತ್ತೆ ನಮಗೆ. ಇಲ್ಲಿ ಆರಾಮಾಗಿ ಕುತ್ಕೊಳ್ಬೋದು ಒಂದು ಹಾಫ್ ಆನ್ ಅವರು. ಆ್ಯಂಡ್ ಈ ಸುತ್ತಲೂ ಅಷ್ಟೇ ಬೆಟ್ಟಗಳಿದೆ ಆ್ಯಂಡ್ ಈ ಕಡೆ ನಾವು ಹೈಪರ್ ಲ್ಯಾಪ್ಸ್ನ ಇಟ್ಟಿದ್ದೀವಿ. ಸೊ ಸನ್ಸೆಟ್ಟು ಫುಲ್ ಕ್ಯಾಪ್ಚರ್ ಆಗ್ತಾ ಇದೆ. ಸೊ ಅದು ಕೂಡ ನೀವು ನೋಡ್ತೀರಾ ಈಗ. ಆ್ಯಂಡ್ ಬೆಟ್ಟ ಎಲ್ಲ ಇರೋದ್ರಿಂದ ಒಳ್ಳೆ ಕೂಲಾಗಿದೆ. ಬೆಳಗ್ಗೆ ಎಲ್ಲ ಬಿಸಿಲಿತ್ತು, ಬಟ್ ಈಗ ಫುಲ್ ಕೂಲ್ ಅನಿಸಿದೆ. ಚೆನ್ನಾಗಿರುತ್ತೆ, ಇಲ್ಲ ಆರಾಮಾಗಿ ಒಳ್ಳೆ ಫೋಟೋಸ್ ತೆಕ್ಕೊಳ್ಬೋದು, ಚಿಟ್ ಚಾಟ್ ಮಾಡ್ಬೋದು ಬಂದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ನೆಕ್ಸ್ಟ್ ಫ್ಯೂ ಸೆಕೆಂಡ್ಸು ಡ್ರೋನ್ ಶಾಟ್ಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ಹೈಪರ್ ಲ್ಯಾಪ್ಸ್ ಇಟ್ಟಿದ್ದೀನಿ ಅಂತ ಹೇಳಿದೆ. ಆ ಸನ್ಸೆಟ್ದು ಹೈಪರ್ ಲ್ಯಾಪ್ಸ್ ಕೂಡ ನೋಡ್ತೀರಾ. ಸ್ನ್ಯಾಕ್ಸ್ಗೆ ಬಜ್ಜಿ ಕೊಟ್ಟಿದ್ದಾರೆ ಮತ್ತು ಸೌತೆಕಾಯಿ ಇದೆ. ಆಮೇಲೆ ಇಲ್ಲಿ ಕ್ಯಾಂಪ್ ಫೈರ್ ಫೆಸಿಲಿಟಿ ಸಹ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೈಟ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವಿತ್ ಹುಳುಗಳು ಸೌಂಡೆಲ್ಲ ನಿಮ್ಗೆ ಕೇಳಿಸ್ತಾ ಇದೆ ಅನಿಸುತ್ತೆ, ಗೊತ್ತಿಲ್ಲ ಬರ್ತಾ ಇದೆಯೇನೋ ಅಂತ. ಬಟ್ ಅಮೇಝಿಂಗ್ ಕ್ಲೈಮೇಟ್ ಇದೆ ಇಲ್ಲಿ. ಈಗ 9 ಗಂಟೆ ಆಗಿದೆ. ಸೊ ಡಿನ್ನರಿಗೆ ಬಂದಿದ್ದೀವಿ. ಇಲ್ಲೇ ವಿಲ್ಲಾದಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಸರ್ವ್ ಮಾಡ್ತಾರೆ ನಮಗೆ. ಆ್ಯಕ್ಚುಲಿ ಮಧ್ಯಾಹ್ನ ನಾವು ಲೇಟಾಗಿ ಚೆಕ್ ಇನ್ ಆಗಿದ್ವಿ. ಸೊ ಫುಡ್ಡೆಲ್ಲ ಈಗ ತೋರಿಸ್ತಾ ಇದ್ದೀವಿ ನಿಮಗೆ. ಏನೇನು ಮಾಡಿದ್ದಾರೆ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಒಂದು ಗೀ ರೈಸ್ ಇದೆ, ಈ ಕಡೆ ಪೀಸ್ ಮತ್ತು ಪನ್ನೀರ್ ಹಾಕಿ ಒಂದು ಗ್ರೇವಿ ಮಾಡಿದ್ದಾರೆ, ಚಪಾತಿ, ಮತ್ತು ಇಲ್ಲಿ ಫೇಮಸ್ ಅಕ್ಕಿ ಕಡುಬು ಮಾಡಿದ್ದಾರೆ, ಮತ್ತು ಅನ್ನ ರಸಮ್ ಇದೆ, ಸ್ವೀಟಿಗೆ ಜಾಮೂನ್ ಕೊಟ್ಟಿದ್ದಾರೆ, ಆ್ಯಂಡ್ ಮೊಸರು ಕೂಡ ಇದೆ. ಸೊ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಆಲ್ರೆಡಿ ಟೇಸ್ಟ್ ಮಾಡಿ ನೋಡಿದ್ರು. ಸೊ ಹೋಮ್ಲಿ ಫುಡ್ ಅಂತ ಅನ್ನಿಸ್ತಾ ಇದೆ, ನೈಸ್. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಸರ್ವ್ ಮಾಡ್ತಾರೆ. ಸೊ ನಾವೆಲ್ಲ ವೆಜ್ ಆಪ್ಷನ್ಸ್ ತೊಗೊಂಡಿದ್ವಿ. ನೀವು ಬೇಕಾದರೆ ನಾನ್ ವೆಜ್ ಕೂಡ ಆಪ್ ಮಾಡ್ಕೊಳ್ಬೋದು. ಫ್ರಮ್ ದಿಸ್ ಬ್ಯೂಟಿಫುಲ್ ಎಸ್ಟೇಟ್. ಮಾರ್ನಿಂಗ್ ಎಲ್ಲ ಚೆನ್ನಾಗಿತ್ತು, ಬಟ್ ನಾವು ಎದ್ದೇಳಿದ್ದು 8 ಗಂಟೆ ಆಗೋಯ್ತು. ನೆನ್ನೆಲ್ಲ ಓಡಾಡಿದ್ವಿ, ಸ್ವಲ್ಪ ಟಯರ್ಡ್ ಅನಿಸ್ತು, ಮಲಗಿಬಿಟ್ಟಿದ್ವಿ. ಬಟ್ ವೆದರ್ ಎಲ್ಲ ತುಂಬ ಕೂಲ್ ಆಗಿತ್ತು. ಆ್ಯಂಡ್ ಹಂಗೆ ಮಾರ್ನಿಂಗ್ ಅಲ್ಲೇ ವಾಕ್ ಮಾಡಿದ್ವಿ ಕಾಫಿ ಎಸ್ಟೇಟ್ ಮಧ್ಯದಲ್ಲೇ. ಅದು ತುಂಬ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ಆ ಕಡೆಯಿಂದ, ಆ್ಯಕ್ಚುಲಿ ಎಂಟ್ರೆನ್ಸಿಂದ. ಆ್ಯಂಡ್ ಈಗ ನಾವು ಇಲ್ಲಿ ಇವ್ರ ಪ್ರಾಪರ್ಟಿ ಒಳಗೆ ಒಂದು ವಾಟರ್ಫಾಲ್ ಹರಿಯತ್ತೆ. ಸೊ ಅದನ್ನು ನೋಡೋಕ್ಕೆ ಬರ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿಂದ ಹತ್ಕೊಂಬರ್ಬೇಕು, ಒಳ್ಳೆ ವಾಕ್ ಆಗುತ್ತೆ, ಪ್ಲಾಂಟೇಶನ್ ವಾಕು ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಜೀಪ್ ರೈಡ್ ಕೂಡ ಇರುತ್ತೆ. ಸೊ ಅದು ಕೂಡ ನಿಮಗೆ ನೆಕ್ಸ್ಟ್ ತೋರಿಸ್ತೀವಿ. ಇಲ್ಲಿ ಮೇಲ್ಗಡೆ ಒಡ್ಡಿ ಗುಡ್ಡ ಅಂತ ಇದೆಯಂತೆ. ಸೊ ಅಲ್ಲಿಂದ ಬರ್ತಿರುವಂಥ ನೀರಿದು.
ಈಗ ಇಷ್ಟು ಕಮ್ಮಿ ಆಗ್ತದೆ ಬಿಕಾಸ್ ಸಮ್ಮರ್ ಶುರು ಆಗ್ತಾ ಇರೋದ್ರಿಂದ. ಬಟ್ ನೀವು ಮಾನ್ಸೂನಲ್ಲಿ ಬಂದರೆ ತುಂಬ ಚೆನ್ನಾಗಿ ಹರಿತಾ ಇರುತ್ತೆ, ಒಳ್ಳೆ ಫೋಟೋಸ್ ಬರುತ್ತೆ ನಿಮಗೆ. ಆ್ಯಂಡ್ ನಮಗೂ ಖುಷಿ ಆಯಿತು. ಈ ನೀರು ಈವನ್ ಇವರು ಸ್ಟೇ ಪಕ್ಕದಲ್ಲೇ ಹೋಗುತ್ತೆ, ಈ ನೀರು ಹರ್ಕೊಂಡು ಹಾಗೇನೆ ಸ್ಟ್ರೈಟು ಚೆನ್ನಾಗಿದೆ. ಖುಷಿ ಆಯ್ತು, ಆ ಸೌಂಡ್ ಕೇಳೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ಜೀಪ್ ರೈಡ್ ಕೂಡ ಇರುತ್ತೆ. ಸೊ ಅದು ನೆಕ್ಸ್ಟ್ ನಿಮ್ಗೆ ಈಗ ನೋಡ್ತಾ ಹೋಗ್ತೀರಾ. ಜೀಪ್ ಜರ್ನಿ ಇವಾಗ ಶುರು ಆಗ್ತಾ ಇದೆ. ಹೋಗೋಣ ಬನ್ನಿ ಮೇಲೆ. ನಮ್ಮ ಜೀಪ್ ಡ್ರೈವ್ ಇವಾಗ ಶುರು ಆಗ್ತಾ ಇದೆ. 8 to 10 ಕಿಲೋಮೀಟರ್ಸ್ ಇರುತ್ತೆ ಜೀಪ್ ರೈಡು. ಇದು ನಿಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೀವೇನೋ ವಿಶ್ ಮಾಡಿ ಹೋಗಬೇಕು, ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೆ ಹೋಗ್ಬೋದು. ಇಲ್ಲ ಸ್ಟೇನಲ್ಲೇ ಇರ್ತೀನಿ, ನನಗೆ ರಿಲ್ಯಾಕ್ಸ್ಡ್ ಆಗಿರ್ತೀನಿ ಅಂದರೆ ಅದು ತುಂಬ ದಟ್ ಈಸ್ ಆಲ್ಸೋ ಫೈನ್. ಆಮೇಲೆ ವಾಟರ್ ಫಾಲ್ಸು ಇದೆ. ಜಸ್ಟ್ 100 ಮೀಟರ್ಸ್ 200 ಮೀಟರ್ಸ್ ಸ್ಟೇಯಿಂದ ಒಂದು ವಾಟರ್ ಫಾಲ್ಸ್ ಸಹ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ ಎಂಗೇಜ್ ಆಗಬೇಕು ಅಂದರೆ ಈ ಥರ ಎಲ್ಲ ಮಾಡ್ಬೋದು. ಅಟ್ಲೀಸ್ಟ್ 2 ನೈಟ್ ನೀವೇನಾದ್ರು ಸ್ಟೇ ಮಾಡ್ತಂದರೆ ಇಲ್ಲಿ ಐ ಥಿಂಕ್ ನಿಮಗೆ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಪ್ಯಾಕೇಜ್ ಸಿಗುತ್ತೆ. ಸೊ ನೀವು ನೋಡಿ ಡಿಸೈಡ್ ಮಾಡಿ. ಈಗ ನಮ್ಮ ಜೀಪ್ ಜರ್ನಿ ಶುರು ಆಗ್ತಾ ಇದೆ. ಮೇಲ್ಗಡೆ ಹೋಗೋಣ, ಮೇಲ್ಗಡೆ ಏನೇನಿದೆ ಅಂತ ನೋಡೋಕೆ ಹೋಗೋಣ. ಇದು ಮುತ್ತೋಡಿ ಫಾರೆಸ್ಟ್ ಏನು ಫ್ರಿಂಜಸ್ ಇದೆ ಅಂದರೆ ಎಡ್ಜಸ್ಸು, ಆ ಎಡ್ಜಸ್ವರೆಗೂ ಇವ್ರದ್ದು ಎಸ್ಟೇಟ್ ಇದೆಯಂತೆ. ಅಂದರೆ ಎಸ್ಟೇಟ್ ಜೀಪಲ್ಲಿ ನಾವು ಹೋಗ್ತೀವಿ ಅಲ್ಲಿವರೆಗೂ. ನೋಡೋಣ ಅಲ್ಲಿ ಮೇಲ್ಗಡೆ ಎಷ್ಟು ಗ್ರೀನರಿ ಹೇಗಿದೆ ಅಂತ. ಇನ್ನೇ ಮಾರ್ಚ್ ಆಗ್ತಾ ಬಂತು, ಶುರು ಆಗ್ತಾ ಇದೆ, ಸಮ್ಮರ್ ಶುರು ಆಗ್ತಾ ಇದೆ. ಸೊ ನೋಡಬೇಕು. ಬಟ್ ಈ ಗ್ರೀನರಿ ಇಲ್ಲಂತ ಏನು ಕಡಿಮೆ ಅಂತ ಅನ್ನಿಸ್ತಿಲ್ಲ ಹತ್ತಿರ ಬಂದಾಗ. ಬನ್ನಿ ನೋಡೋಣ, ಎಕ್ಸ್ಪ್ಲೋರ್ ಮಾಡಿ. ಕ್ರೇಜಿ ರೈಡ್, ಜೀಪ್ ರೈಡ್ ಹೇಗೆ ಅನ್ಸುತ್ತೆ ಅಶ್ವಿನಿ? ಸಖತ್ತಾಗಿದೆ. ಜೀಪಲ್ಲೂ ತುಂಬ ಚೆನ್ನಾಗಿರುತ್ತೆ. ನೀವೇನಾದ್ರು ಟ್ರೆಕ್ ಎಂಥ್ಯೂಸಿಯಸ್ಟ್ ಆಗಿದ್ರೆ ಸೊ ನೀವು ಇಲ್ಲಿಂದನೇ ಬೇಸಿಂದನೇ ಟ್ರೆಕ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಒಂದು 8-9 ಕಿಲೋಮೀಟರ್ಸ್ ಆಗುತ್ತೆ ಹೋಗಿ ಬರೋದಕ್ಕೆ. ಸಖತ್ ಕ್ರೇಜಿ. ಅಪ್ಪಿಲ್ಲಿದೆ, ಟ್ರೆಕ್ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ ಓಕೆ, ಬಟ್ ಜೀಪ್ ರೈಡ್ ಇಸ್ ರಿಯಲಿ ಫನ್. ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ಸೊ ನಮ್ಗೆ ಇಲ್ಲೇ ಲಾನ್ ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದಾರೆ. ಸನ್ರೈಸ್ ಈ ಕಡೆ ಆಗಿದ್ದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈಗ ನಮಗೆ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಬಟರ್ ಜಾಮ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇಯ್ನ್ ಡಿಶ್ ಅಂತಂದರೆ ನೀರು ದೋಸೆ ಇದೆ ಇಲ್ಲಿ ಸ್ಪೆಷಲ್ಲು, ಮತ್ತು ಚಟ್ನಿ, ಅದಕ್ಕೆ ಕಾಯಿ ಬೆಲ್ಲ ಕೊಟ್ಟಿದ್ದಾರೆ, ಮತ್ತು ಬಾಳೆಹಣ್ಣು, ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಐ ಥಿಂಕ್ ಇದು ಹಾಲ್ಬಾಯಿ ಥರ ಅನ್ನಿಸ್ತಿದೆ ನೋಡಿ. ಸೊ ಟೇಸ್ಟ್ ಮಾಡಿ ತಿಳಿಸ್ತೀನಿ ಹೇಗಿದೆ ಅಂತ. ನೀರು ದೋಸೆ ಸಾಫ್ಟಾಗಿದೆ, ಚೆನ್ನಾಗಿದೆ. ಚಟ್ನಿನೂ ಟೇಸ್ಟ್ ಆಗಿದೆ. ಅದು ಕಾಂಬಿನೇಷನ್ ಅಂತ ಹೇಳಿ ಕಾಯಿ ಬೆಲ್ಲ ಕೊಟ್ಟಿದ್ದಾರೆ. ನೋಡೋಣ ಅದರಲ್ಲಿ ಹೇಗಿರುತ್ತೆ. ಅದು ಸ್ವೀಟ್ ಕಾಂಬಿನೇಷನು ಚೆನ್ನಾಗಿದೆ. ಅದನ್ನು ನೈಸ್. ಓವರಾಲ್ ಆಗಿ ಫುಡ್ಡು ಚೆನ್ನಾಗಿತ್ತು. ಇಲ್ಲಿ ಟೇಸ್ಟ್ ಚೆನ್ನಾಗಿದೆ. ಗೋಧಿ ಪಾಯಸ ಅಂತ ಹೇಳಿದ್ರು. ಸೊ ಇದು ನನಗೆ ನಾವು ಹಾಲ್ ಬೈ ಮಾಡ್ತೀವಲ್ಲ ಅಥವಾ ಆ ಥರ ಟೇಸ್ಟ್ ಅಂತ ಅನ್ನಿಸ್ತಿದೆ. ಬಟ್ ಚೆನ್ನಾಗಿದೆ. ಸ್ವೀಟ್ ತುಂಬ ಇಲ್ಲ, ಚೆನ್ನಾಗಿದೆ. ಎಸ್, ಜೀಪ್ ರೈಡ್ ಎಲ್ಲ ನೋಡಿದ್ರಿ. ನಮಗಂತೂ ತುಂಬಾ ಇಷ್ಟ ಆಯಿತು. ಒಳ್ಳೆ ಕ್ರೇಜಿ ಆ್ಯಂಡ್ ಥ್ರಿಲ್ಲಿಂಗ್ ಆಗಿತ್ತು ಎಕ್ಸ್ಪೀರಿಯನ್ಸು ನಮಗೆ. ಫುಲ್ ಕಾಫಿ ಎಸ್ಟೇಟ್ ಮಧ್ಯ ಹೋಗಿದ್ದು. ಆ್ಯಂಡ್ ನಮಗೆ ಇಲ್ಲಿ ಓವರಾಲ್ ಆಗಿ ಹೇಳಬೇಕು ಅಂದರೆ ತುಂಬ ಇಷ್ಟ ಆಯಿತು. ಕ್ಯಾಂಪ್ ಫೈರ್ ಇರುತ್ತೆ, ಪ್ರೈವೇಟ್ ವಾಟರ್ ಫಾಲ್, ಜೀಪ್ ರೈಡ್, ಆ್ಯಂಡ್ ಈವ್ನಿಂಗು ಸನ್ಸೆಟ್ಟು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಫುಡ್ ವೈಸು ಅಷ್ಟೇ ಹೋಮ್ಲಿ ಫುಡ್ ಅಂತ ಅನ್ನಿಸ್ತು ನಮಗೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ. ನಿಮಗೆ ಇಲ್ಲಿ ಏರ್ಟೆಲ್ಲು, ಜಿಯೋ ಎಲ್ಲ ನೆಟ್ವರ್ಕ್ಗಳು ನೀಟಾಗಿ ಸಿಗುತ್ತೆ. ನಿಮ್ಮ ಫೋನಲ್ಲಿ ಕೂಡ ಇಂಟರ್ನೆಟ್ ಎಲ್ಲ ಆ್ಯಕ್ಸೆಸ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ವೈಫೈ ಕೂಡ ಇದೆ. ಸೊ ನೀವೇನಾದ್ರು ವರ್ಕ್ ಮಾಡಬೇಕು ಅಂತಂದರೆ ಇಲ್ಲೇ ಕೂಡ ಕನೆಕ್ಟ್ ಕೂಡ ಮಾಡ್ಕೊಳ್ಬೋದು ನೀವು. ಆ್ಯಂಡ್ ಟಿ ವಿ ಎಲ್ಲ ಇರುತ್ತೆ. ಸೊ ನಿಮಗೆ ನೆಟ್ವರ್ಕ್ ವೈಸ್ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಆ್ಯಂಡ್ ಇದ್ರ ಪ್ರೈಸು 2999 ರುಪೀಸ್ ಆಗುತ್ತೆ ಪರ್ ಪರ್ಸನ್, ಇನ್ಕ್ಲೂಡಿಂಗ್ ಫುಡ್. ಆ್ಯಂಡ್ ಇಲ್ಲಿ ಏನು ಆ್ಯಕ್ಟಿವಿಟಿ ತೋರಿಸಿದ್ದೀವಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನಮಗೇನೋ ಜಸ್ಟಿಫೈ ಮಾಡ್ತು ಆ ಪ್ರೈಸ್ಗೆ ಇಷ್ಟೆಲ್ಲ ಆ್ಯಕ್ಟಿವಿಟೀಸು, ಇಲ್ಲಿರೋಂಥ ಕಾಮ್ನೆಸ್ಸು. ಸೊ ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಒಂದು 6 to 8 ಮೆಂಬರ್ಸ್ ಬರ್ತೀನಿ ಅಂತಂದರೆ ಆರಾಮಾಗಿ ಆಪ್ ಮಾಡ್ಕೋಬೋದು. ಒಂದು ವಿಲ್ಲಾ ನಿಮಗೆ ಕೊಡ್ತಾರೆ ಸಪ್ರೇಟಾಗಿ. ಚಿಟ್ ಚಾಟ್ ಮಾಡ್ಕೊಂಡು ಚಿಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ನಿಮಗೂ ಇಷ್ಟ ಆಗಿದ್ರೆ ಬುಕ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಬುಕ್ಕಿಂಗ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನನಗೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.